ನಮಸ್ಕಾರ ಎಲ್ಲರಿಗೂ. ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ನಿಮ್ಮಲ್ಲಿ ಮೊದಲಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಅನಿವಾರ್ಯ ಕಾರಣಗಳಿಂದ ವಿಡಿಯೋವನ್ನು ಹಾಕೋಲಿಕ್ಕೆ ಆಗಿರಲಿಲ್ಲ. ಈಗ ನಾನು ಒಂದು ಹೇರ್ ಬ್ಯಾಂಡನ್ನು ಹೇಳ್ಕೊಡ್ಬೇಕಂತ ಬಂದಿದ್ದೀನಿ. ಬೇಕಾದ ಕಲರಿನ ಹುಲ್ಲನ್ನು ತಗೊಳ್ಬೇಕು. ಮೊದಲಿಗೆ ಹೀಗೆ 2 ಬೆರಳಿಗೆ ಸುತ್ತಕೊಳ್ಳುವಂಥದ್ದು 10 ರೌಂಡು ಸುತ್ತಕೊಂಡಾದಮೇಲೆ ಹೀಗೆ ಸೂಜನ್ ಕಡ್ಡಿಯನ್ನು ತಗೊಂಡು ಒಂದು ನಾಟನ್ನು ಹಾಕ್ಕೊಳ್ಬೇಕು. ನೋಡಿ, ಹೀಗೆ ಒಂದು ರೌಂಡ್ ಆಕೃತಿ ಬಂದಿರ್ತದಲ್ವ, ಅದರ ಸುತ್ತಲೂ ಹೀಗೆ ಹೆಣಿತಾ ಹೋಗುವಂಥದ್ದು. ಲೆಕ್ಕ ಮಾಡಬೇಕಾಗಿಲ್ಲ, ಅದು ದಾರ ಕಾಣದೇ ಇರೋ ರೀತಿ ಹೆಣಿತಾ ಹೋದರೆ ಸಾಕು. ಪೂರ್ತಿಯಾಗಿ ಫಿಲ್ ಆಗೋ ಥರ ಮಾಡಿಕೊಳ್ಬೇಕು. ನೋಡಿ, ಹೀಗೆ ಸುತ್ತಲೂ ಹೆಣಿತಾ ಹೋಗಬೇಕು. ನೋಡಿ, ಇಲ್ಲಿ ನಾನು ಸುತ್ತಲೂ ಹೆಣ್ಕೊಂಡಾಗಿದೆ. ಈಗ ಕೊನೆಗೆ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಈಗ ಮತ್ತದೇ ಹೋಲಲ್ಲಿ 10 ರೌಂಡನ್ನು ಹೀಗೆ ಸುತ್ತಕೊಳ್ಳುವಂಥದ್ದು, ಹೆಣಿಯೋದಲ್ಲ. ಹೀಗೆ ಸೂಜನ್ ಕಡ್ಡಿಗೆ 10 ರೌಂಡು ಸುತ್ತಕೊಳ್ತಾ ಬರಬೇಕು. ಹೀಗೆ ಸುತ್ಕೊಳ್ತಾ ಬಂದಮೇಲೆ ಕೊನೆಗೆ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಹೀಗೆ ನಾಟನ್ನು ಹಾಕ್ಕೊಂಡು ಗಟ್ಟಿಯಾಗಿ ಗಂಟನ್ನು ಹಾಕ್ಕೊಂಡು ಅಲ್ಲಿಗೆ ದಾರವನ್ನು ಕಟ್ ಮಾಡಿಕೊಳ್ಳುವಂಥದ್ದು. ನೋಡಿ, ಒಂದು ಎಸಳು ಆಯ್ತು. ಈಗ ಹೀಗೆ ಇದೇ ಥರ 5 ಮಾಡಿಕೊಳ್ಳುವಂಥದ್ದು. ನೋಡಿ, ನಾನಿಲ್ಲಿ ಮಾಡ್ಕೊಂಡಿದ್ದೀನಿ, 4 ತೋರಿಸ್ತಾ ಇದ್ದೀನಿ. ಈ 5ನ್ನು ಒಂದು ಸೂಜಿ ಮತ್ತು ದಾರದ ಸಹಾಯದಿಂದ ಅದೇ ಹುಲ್ಲನ್ನು ಹಾಕ್ಕೊಂಡು ಸೂಜಿಗೆ ನೋಡಿ ಈ ಥರ 5 ಕೋಣಿಸ್ಕೊಳ್ಬೇಕು. ಹೀಗೆ 5 ಒಂದರ ಪಕ್ಕ ಒಂದು ಜೋಡಿಸ್ತಾ ಬಂದಾಗೆ ಅದು ಹೂವಿನ ಶೇಪಲ್ಲಿ ಬರ್ತದೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ಮನೆಯಲ್ಲಿ ನೀವು ಮಾಡ್ಕೊಳ್ಳಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಹುಲ್ಲನ್ನು ಆ ಕಲರಿಂದು ಮಾಡ್ಕೊಳ್ಳಿ. ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಯಾವುದು ಆ ಥರ ನೋಡಿ. ಈಗ ಕೊನೆಗೆ ಹೂವಿನ ಶೇಪ್ ಬಂತಲ್ವ, ಗಟ್ಟಿಯಾಗಿ ದಾರವನ್ನು ಎಳ್ಕೊಂಡು ಈ ಮಿಡ್ಲಲ್ಲಿ ಖಾಲಿ ಇರ್ತದಲ್ವ, ಒಂದು ಮಣಿಯನ್ನು ಹಾಕ್ಕೊಳ್ಳುವಂಥದ್ದು. ಮಣಿ ಹಾಕ್ಕೊಂಡ್ರೆ ಚೆಂದ ಕಾಣ್ತದೆ. ನನ್ನ ಹತ್ರ ಬಿಳಿ ಮಣಿ ಇತ್ತು, ನಾನು ಆ ಮಣಿಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗ್ತದೋ ಆ ಕಲರಿನ ಮಣಿಯನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಆಯಿತು. ಈಗ ಒಂದು ಹೇರ್ ಬ್ಯಾಂಡನ್ನು ಹಾಕ್ಕೊಳ್ಬೇಕು. ಹಿಂದ್ಗಡೆ ಜಡೆಗೆ ಹಾಕ್ಕೊಳ್ಳಿಕ್ಕೆ ಆಗ್ತದೆ. ನೋಡಿ, ಈ ಥರ ಕಂಪ್ಲೀಟ್ ಆಯಿತು. ಹೇರ್ ಬ್ಯಾಂಡನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು, ಹಿಂದೆ ಮಾಡ್ಕೊತೀನಿ. ನೋಡಿ, ಈಗ ತೋರಿಸ್ತೀನಿ. ನೋಡಿ, ಈ ಥರ ಹೇರ್ ಬ್ಯಾಂಡನ್ನು 2-3 ರೌಂಡನ್ನು ಹೊಲಿತಾ ಹೋಗಿ ಗಟ್ಟಿಯಾಗಿ. ನೋಡಿ, ರೆಡಿ ಆಯಿತು ನಮ್ಮ ಹೇರ್ ಬ್ಯಾಂಡ್. ಮನೆಯಲ್ಲಿ ನೀವು ಮಾಡಿ. ಧನ್ಯವಾದಗಳು.